ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕಲಬುರಗಿ ಜಿಲ್ಲೆಯಿಂದ ಬ್ರೇಕಿಂಗ್ ಸುದ್ದಿ ಬರ್ತಾ ಇದೆ. ಮಣಿಕಂಠ್ ರಾಠೋಡ್ ಮತ್ತೆ ಅರೆಸ್ಟ್ ಆಗಿದ್ದಾನೆ. ಈಗಾಗಲೇ ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತಹ ಮಣಿಕಂಠ್ ರಾಠೋಡ್ ಮತ್ತೆ ಇವತ್ತು ಅರೆಸ್ಟ್ ಆಗಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರುವಂತಹ ಬೃಹತ್ ಪ್ರತಿಭಟನೆಯಲ್ಲಿ ಮೊನ್ನೆ ಹಮ್ಮಿಕೊಳ್ಳಲಾಗಿತ್ತು. ಅಪ್ರಾಪ್ತ ಬಾಲಕಿಯೊಂದಿಗೆ ಶಿಕ್ಷಕನೊಬ್ಬ ಅಲ್ಲಿ ಅತ್ಯಾಚಾರ ಸಿಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಆ ಒಂದು ಪ್ರತಿಭಟನೆಯ ವೇಳೆಯಲ್ಲಿ ಅನೇಕ ಜನರ ಆಸ್ತಿ ಪಾಸ್ತಿಗೆ ಹಾನಿಯಾಗಿತ್ತು. ಅನೇಕ ಜನರು ಸೇರಿಕೊಂಡು ಕಲ್ಲು ತೂರಾಟ ಭಾರಿ ಪ್ರಮಾಣದಲ್ಲಿ ಮಾಡಿದ್ರಿಂದ ಅಲ್ಲಿನ ಆಸ್ತಿ ಪಾಸ್ತಿ ಹಾನಿ ಉಂಟಾಗಿತ್ತು. ಆ ಒಂದು ವೇಳೆಯಲ್ಲಿ ಪ್ರಕರಣಕ್ಕೆ ಕಲ್ಲು ತೂರಾಟ ಮಾಡಿದ್ರಿಂದ ಸಾರ್ವಜನಿಕರ ಆಸ್ತಿ ಪಾಸ್ತಿ ಹಾನಿಯಾಗೋದ್ರಿಂದ ಆರೋಪದಡಿಯಲ್ಲಿ ಬ್ರಹ್ಮಪುರ ಹಾಗೂ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ 2 ಪ್ರಕರಣಗಳು ದಾಖಲಾಗಿದ್ದು, ಅದರಲ್ಲಿ ಮಣಿಕಂಠ್ ರಾಠೋಡ್ ಕೂಡ ತಮ್ಮ ಹೆಸರಾಗಿತ್ತು. ಮಣಿಕಂಠ್ ರಾಠೋಡ್ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಸ್ಟೇಷನ್ ಬೇಲ್ ಪಡೆದುಕೊಂಡು ಬರುತ್ತಿರುವಾಗಲೇ ಮಣಿಕಂಠ್ ರಾಠೋಡ್ನ ಸ್ಟೇಷನ್ ಬಜಾರ್ ಪೊಲೀಸರು ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಮಣಿಕಂಠ್ ರಾಠೋಡ್ ಮೇಲೆ ಸುಮಾರು ಕೇಸ್ಗಳಿದ್ದಾವೆ. ಪಡಿತರ ಅಕ್ಕಿ ಆಗಿರಬಹುದು, ಅಥವಾ ಹಾಲಿನ ಪೌಡರ್ಗಳಾಗಿರಬಹುದು, ಅಥವಾ ಇನ್ನಿತರ ಬೇರೆ ಬೇರೆ ಕೇಸ್ಗಳಲ್ಲಿ ಮಣಿಕಂಠ್ ರಾಠೋಡ್ ಪ್ರಮುಖ ಒಂದು ಸ್ಥಾನದಲ್ಲಿ ಇರೋದ್ರಿಂದ ಮಣಿಕಂಠ್ ರಾಠೋಡ್ನ ಮತ್ತೆ ಬಂಧನ ಮಾಡಲಾಗಿದೆ. ಆ ಒಂದು ಸುದ್ದಿ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಬರ್ತಾ ಇದೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ. ಮಣಿಕಂಠ ನೀವೇ ಮಾಡ್ತಾರೆ ತೋಳ ಏನು ಮಾಡ್ತೀರಿ? ಅದೇ